ಹಲೋ ಆಲ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾನು ಯೂನಿಟ್ 2 ಅಲ್ಲಿ ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋಸ್ ಅಲ್ಲಿ ನಿಮಗೆ ಕಳಿಸಿರೋ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಟೈಟಲ್ ಬ್ಲಾಕ್ ಕ್ರಿಯೇಷನ್ ಮತ್ತೆ ಶೀಟ್ ಸೆಟಪ್ ಮಾಡೋದನ್ನ ಹೇಳ್ಕೊಟ್ಟೆ. ಈಗ ನಿಮ್ಮ ಯೂನಿಟ್ 2 ಬೇಸಿಸ್ ಮೇಲೆ ರೆಕಾರ್ಡ್ ಅಲ್ಲಿ ಏನ್ ಬರಿಬೇಕು ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ಬರಿಬೇಕಾಗಿದ್ದು ಇಷ್ಟೇ, ಇಲ್ಲಿ ಅಬ್ಸರ್ವ್ ಮಾಡಿ. ಈ PDF ನ ನಾನು ನಿಮಗೆ ನೆಕ್ಸ್ಟ್ ಕಳಿಸ್ತೀನಿ, ವಿಡಿಯೋ ಸೆಂಡ್ ಆದ ತಕ್ಷಣ ಕಳಿಸ್ತೀನಿ. ಸೊ ಇದರಲ್ಲಿ ನೀವು ಬರಿಬೇಕಾಗಿದ್ದೇನು ಅಂದ್ರೆ, ಇಲ್ಲಿ ಬರ್ತಕ್ಕಂಥ ಫಿಗರ್ಸ್ ಇರುತ್ತಲ್ಲ, ಫಿಗರ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಇವನ್ನೆಲ್ಲ ನೀವು ಒಂದು ನಿಮಿಷ. ಸೊ ಈ ರೀತಿ ಫಿಗರ್ಸ್ ಏನೇನು ಬಂದಿದೆ, ಇಮೇಜಸ್ ಏನ್ ಬಂದಿದೆ, ಇವೆಲ್ಲ ಇಮೇಜಸ್ ನ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಟ್ ಮಾಡಿ ಪೇಸ್ಟ್ ಮಾಡಬೇಕು. ಇವನ್ನೆಲ್ಲ ಪ್ರಿಂಟ್ಔಟ್ ತಕೋಬೇಕು. ಫಸ್ಟ್ ನೀವು ಇಮೇಜಸ್ ಇದ್ದಿದ್ದನ್ನ ಅಷ್ಟೇ ಪ್ರಿಂಟ್ಔಟ್ ತಕೋಬೇಕು. ಇದನ್ನೆಲ್ಲ ಪ್ರಿಂಟ್ಔಟ್ ತಕೊಂಡು ನೀವು ಇದನ್ನ ಏನ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ನಿಮ್ಮ ರೆಕಾರ್ಡಿನ ಲೆಫ್ಟ್ ಸೈಡ್ ಅಲ್ಲಿ ಇಮೇಜಸ್ ನ ಪೇಸ್ಟ್ ಮಾಡಬೇಕು. ಗೊತ್ತಾಯ್ತಾ? ರೈಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಏನ್ ಬರಿಬೇಕು? ರೈಟ್ ಸೈಡ್ ಅಲ್ಲಿ ಇದಿಷ್ಟು ಡೇಟಾನ ಬರಿಬೇಕು. ಗೊತ್ತಾಯ್ತಾ? ಸೊ ಇಲ್ಲಿ 1.11 ಅಂತ ಹಾಕುವ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಇದು ಟೆಕ್ಸ್ಟ್ ಬುಕ್ಕಿನ ಮೇಲೆ ನಂಬರಿಂಗ್ ಮಾಡಿರುವಂತದ್ದು. ಇದು ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಹೆಡಿಂಗ್ ಬರಿತಾ ಹೋದ್ರೆ ಆಯ್ತು. ಹೆಡಿಂಗ್ ವಿತ್ ಡಿಸ್ಕ್ರಿಪ್ಷನ್ ಏನೇನ್ ಬೇಕು ಸಾಫ್ಟ್ವೇರ್ಗೆ ಅಂತ ಹೇಳಿ ಅನ್ನೋ ಡೀಟೇಲ್ಸ್ ಇದೆ ಅದರಲ್ಲಿ. ಸೊ ಇದನ್ನೆಲ್ಲ ನೀವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರೀರಿ. ಈ ಇಮೇಜಸ್ ನೆಲ್ಲ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಹಾಕಿ, ಕಟ್ ಮಾಡಿ ಹಾಕಿ. ಓಕೆ, ಅದೇ ರೀತಿ ನೋಡಿ, ಇಲ್ಲಿ ಮೆನೂಸ್ ಇದೆ, ಸಾಫ್ಟ್ವೇರ್ ಇದೆ, ಯಾವ್ಯಾವ ಸಾಫ್ಟ್ವೇರ್ ಬರುತ್ತೆ. ನಾವಿಲ್ಲಿ ಯೂಸ್ ಮಾಡ್ತಿರೋದು ಸಾಲಿಡ್ ಎಡ್ಜ್ ಅಲ್ವಾ, ಸಾಲಿಡ್ ಎಡ್ಜ್ V19 ಅಂತ ಹೇಳಿ. ಅದೇ ರೀತಿ ಹಲವಾರು ಮೆಕ್ಯಾನಿಕಲ್ ಸಾಫ್ಟ್ವೇರ್ಸ್ ಇದೆ ನಿಮ್ಮ ಡ್ರಾಯಿಂಗ್ ಮಾಡ್ಲಿಕ್ಕೆ. ಸೊ ನೀವು ಎಲ್ಲ ಡೀಟೇಲ್ಸ್ ನ ನೀವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ಮ ರೆಕಾರ್ಡ್ ಅಲ್ಲಿ ಬರೀರಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲೊಂದು ಇದು ಕಾಣಿಸ್ತಾ ಇದೆ, ಇಮೇಜ್ ಕಾಣಿಸ್ತಾ ಇದೆ. ಫೈಲ್ ಕ್ಲಿಕ್ ಮಾಡಿದ ತಕ್ಷಣ ಏನೇನೆಲ್ಲ ಕಾಣಿಸುತ್ತೆ ಅನ್ನೋದು. ಇದನ್ನ ನೀವು ಕಟ್ ಮಾಡ್ಬೇಕಾಗುತ್ತೆ. ಇಷ್ಟು ಕಮಾಂಡ್ ಇದೆಲ್ಲ, ಕಮಾಂಡ್ ಎಂಟೈರ್ ಪೇಜ್ ನ ನೀವು ಕಟ್ ಮಾಡಿ ನೀವು ನಿಮ್ಮ ಲೆಫ್ಟ್ ಹ್ಯಾಂಡ್ ಪೇಜ್ ಅಲ್ಲಿ ಅಂಟಿಸ್ಬೇಕಾಗುತ್ತೆ. ರೈಟ್, ನಿಮ್ಮ ರೆಕಾರ್ಡಿನ ಲೆಫ್ಟ್ ಪೇಜ್ ಅಲ್ಲಿ ಅಂಟಿಸ್ಬೇಕಾಗುತ್ತೆ. ರೈಟ್ ಪೇಜ್ ಅಲ್ಲಿ ನೀವು ಇದನ್ನ ಡೀಟೇಲ್ಸ್ ನ ಬರೀಬೇಕು. ಅದೇ ರೀತಿನೇ ಎಲ್ಲವನ್ನು ಕೂಡ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲೊಂದಿದೆ, ಇದನ್ನು ನೀವು ಕಟ್ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಂಟಿಸ್ಬೇಕು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದನ್ನು ಬರೀರಿ, ಎಡಿಟ್ ಮೆನು ಅಂತ ಹೇಳಿ. ಅದೇ ರೀತಿ ವ್ಯೂ ಮೆನು, ಅರ್ಥ ಆಯ್ತಾ? ವ್ಯೂ ಮೆನು ಅಂತ ರೈಟ್ ಸೈಡ್ ಅಲ್ಲಿ ಬರೀರಿ. ಇದನ್ನ ಕಟ್ ಮಾಡಿ, ಇದನ್ನ ಕಂಪ್ಲೀಟ್ ಇಮೇಜ್ ನ ಕಟ್ ಮಾಡಿ ಲೆಫ್ಟ್ ಸೈಡ್ ಅಲ್ಲಿ ಹಾಕಿ. ಅದೇ ರೀತಿ ಎಲ್ಲಾನು ಕೂಡ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ಟೂಲ್ ಬಾರ್ಸ್ ಅಂತ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರೀರಿ. ಇದು ರಿಬನ್ ಬಾರ್ ಅಂತ ಕರಿತೀವಿ. ರಿಬನ್ ಬಾರ್ ಅಲ್ಲಿ ಇದಿಷ್ಟು ಇರುತ್ತೆ. ಮೇನ್ ಟೂಲ್ ಬಾರ್ ಅಂದ್ರೆ ಇದು, ಡ್ರಾಯಿಂಗ್ ವ್ಯೂಸ್ ಟೂಲ್ ಬಾರ್ ಅಂದ್ರೆ ಇದು, ಡ್ರಾಯಿಂಗ್ ಟೂಲ್ ಬಾರ್ ಅಂದ್ರೆ ಇದು. ಸೊ ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ನ ರೈಟ್ ಹ್ಯಾಂಡ್ ಸೈಡ್ ಬರೀಲಿ. ಈ ಟ್ಯಾಬ್ ಇದೆ ಅಲ್ಲ, ಈ ಪಿಕ್ಚರ್ ಇದೆಲ್ಲ, ಇದನ್ನಿಷ್ಟು ನೀವು ಏನ್ ಮಾಡ್ಬೇಕು, ಎಲ್ಲ ಪ್ರತಿಯೊಂದು ಇದೇ ರೀತಿ ಇರೋವಂಥದ್ದು ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಟ್ ಮಾಡಿ ಪೇಸ್ಟ್ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಇದೇ ರೀತಿನೇ ನೀವು ಎಲ್ಲಿ ತನಕ ಬರೀತೀರಿ ಅಂದ್ರೆ ಕಂಟಿನ್ಯೂಸ್ ಪ್ರೊಸೀಜರ್ ಸೇವ್ ಮಾಡೋದ್ರ ತನಕ ಬರೀಬೇಕು. ಸೇವ್ ಮಾಡೋದು ನಾನು ಹೇಳ್ಕೊಟ್ಟಿಲ್ಲ, ಪ್ರಾಬ್ಲಮ್ ಸ್ಟಾರ್ಟ್ ಆದ್ಮೇಲೆ ಹೇಳ್ತೀನಿ. ನಾನು ನೆಕ್ಸ್ಟ್ ಯೂನಿಟ್ ಇಂದ ಪ್ರಾಬ್ಲಮ್ಸ್ ನಾನು ಮಾಡಿಸ್ತೀನಿ ಸಾಫ್ಟ್ವೇರ್ ಅಲ್ಲಿ, ಅವಾಗ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಇದೆ ಆಲ್ರೆಡಿ, ಹೇಗೆ ಸೇವ್ ಮಾಡೋದಂತದ್ದು, ಪ್ರೊಸೀಜರ್ ಟು ಸೇವ್ ಫೈಲ್ ಅಂತ ಇದೆ. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಏನ್ ಮಾಡ್ತೀರಾ, ಇಲ್ಲಿ ತನಕನು ನೀವು ಕಟ್ ಮಾಡಿ ಪೇಸ್ಟ್ ಮಾಡೋ ವರ್ಕ್ ಇದೆ ಜಾಸ್ತಿ, ಬರೆಯೋದು ಕಡಿಮೆ ಇದೆ ಇದರಲ್ಲಿ. ಸೊ ಇದನ್ನೊಂದು ಕಂಪ್ಲೀಟ್ ಮಾಡ್ಕೊಳ್ಳಿ. ಸಂಡೇ ಇರೋದ್ರಿಂದ ಇವತ್ತು ಆದಷ್ಟು ನೀವು ಟೈಮ್ ಸ್ಪೆಂಡ್ ಇದಕ್ಕೆ ಮಾಡಿ, ಸೊ ದಟ್ ನೀವು ಬೇರೆದನ್ನು ಓದ್ಕೋಬಹುದು. ಗೊತ್ತಾಯ್ತಲ್ಲ? ಆದಷ್ಟು 1 hour ಸ್ಪೆಂಡ್ ಮಾಡಿ. ಬೇಕಿದ್ರೆ ಸಾಫ್ಟ್ವೇರ್ ಪ್ರಾಕ್ಟೀಸ್ ಮಾಡೋಕ್ಕೆ 4 to 4:30 ನಾನು ನಿಮಗೆ ಲ್ಯಾಬ್ ಅಲ್ಲಿ ಟೈಮ್ ಇರುತ್ತೆ. ಸೊ ಡೌಟ್ ಕ್ಲಾರಿಫಿಕೇಶನ್ ಅಲ್ಲಿ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಇಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡು, ಸೊ ಇದನ್ನ ಆದಷ್ಟು ಬೇಗನೆ ಮಾಡಿ
ನನಗೆ ಬಂದು ತೋರಿಸಿ. ನೀವು ಫ್ರೈಡೆ ತನಕ ಕಾಯ್ಬೇಕಂತಿಲ್ಲ. ನಿಮ್ಗೆ ಯಾವಾಗ ಮುಗಿಯುತ್ತೆ ಅವಾಗ ಬಂದು ನನಗೆ ಬಂದು ತೋರಿಸಿ. ಓಕೆ, ನಾನು ಇದರಲ್ಲೇ ಇರ್ತೀನಿ, ಕ್ಯಾಬಿನಲ್ಲೇ ಇರ್ತೀನಿ. ಓಕೆ, ಥ್ಯಾಂಕ್ ಯು.